ಎಲೆಕ್ಷನ್ ಬಂದ್ಬಿಟ್ರೆ ನಾವು ಎಲ್ಲ ಸರಿ ಮಾಡಿಬಿಟ್ರೆ ಓಟ್ ಹಾಕ್ಬಿಡ್ತಾರೆ. ಅದು ರೋಡ್ಗಳು ಸರಿ ಇಲ್ಲ ಬೆಂಗಳೂರಲ್ಲಿ. ಮೇನ್ ರೋಡ್ ಮೇಂಟೆನೆನ್ಸ್ ತುಂಬ ವೀಕ್ ಆಗಿದೆ ಬೆಂಗಳೂರಲ್ಲಿ. ಆಪರೇಷನ್ ಸಿಂಧೂರ್ ವಾಸ್ ಅ ವೆರಿ ಬೋಲ್ಡ್ ಮೂವ್ ಟೇಕನ್ ಬೈ ದ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ. ನೀವು ಗೆದ್ದಿಲ್ಲ ಅಂದರೆ ಬೇರೆದ್ರಲ್ಲಿ ತಪ್ಕೊಂಡಿರ್ತೀರ. ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ಟ್ರಸ್ಟ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಬೆಂಗಳೂರಲ್ಲಿ ಮಳೆ ಬಂದರೆ ರಸ್ತೆಯಲ್ಲಿ ನೀರು ನಿಲ್ಲುತ್ತೆ ಅಂತ ಜನ ಆರೋಪ ಮಾಡ್ತಿದ್ದಾರೆ. ಹೌದು, ಅದು ನಿಜಾನೇ. ಸಮಸ್ಯೆ ಅದು ರೋಡ್ಗಳು ಸರಿ ಇಲ್ಲ ಬೆಂಗಳೂರಲ್ಲಿ. ಮೇನ್ಲಿ ಪಾಟ್ ಹೋಲ್ಸ್ಗಳೆಲ್ಲ ಕ್ಲೀನ್ ಆಗಿಲ್ಲ. ರೋಡ್ ಮೇಂಟೆನೆನ್ಸ್ ತುಂಬ ವೀಕ್ ಆಗಿದೆ ಬೆಂಗಳೂರಲ್ಲಿ. ಅದ್ರ ಮೇಲೆ ಸ್ವಲ್ಪ ಗೌರ್ಮೆಂಟು ಕ್ರಮ ಕೈಗೊಳ್ಳಬೇಕು. ರಸ್ತೆಯಲ್ಲಿ ಗುಂಡಿ ಇದೆ, ಡಾಮರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ನಮ್ಮ ಪ್ರಾಬ್ಲಮ್ನ ಈಗ ಕೇಳಲ್ಲ. ಎಲೆಕ್ಷನ್ ಟೈಮ್ ಬಂದಾಗ ಎಲ್ಲ ಅವರೇ ಕೆಲಸ ಮಾಡ್ತಾರೆ, ಕೇಳಲಿಲ್ಲ ಅಂದ್ರೂ. ಅದೇ ಒಂಥರ ಟಿಪಿಕಲ್ ಥಿಂಕಿಂಗ್ ಆಫ್ ಪೊಲಿಟಿಷಿಯನ್ಸ್. ಈಗ ಎಲೆಕ್ಷನ್ ಬಂದ್ಬಿಟ್ರೆ ನಾವು ಎಲ್ಲ ಸರಿ ಮಾಡಿಬಿಟ್ರೆ ಓಟ್ ಹಾಕ್ಬಿಡ್ತಾರೆ, ಹಂಗೆ. ಇನ್ನು ಗ್ಯಾರಂಟಿ ಯೋಜನೆ ನಿಮಗೆ ಗೊತ್ತಿರ್ಬೋದು. ಬಸ್ ಫ್ರೀ ಕೊಡ್ತಾರೆ, ಮನೆ ಹೆಂಗಸರಿಗೆ 2,000 ರೂಪಾಯಿ ಕೊಡ್ತಾರೆ. ನಿಮಗೆ ಅದು ಒಳ್ಳೇದು ಅನಿಸ್ತಿದೆ, ಕೆಟ್ಟದ್ದು ಅನಿಸ್ತಿದೆ? ಅದಕ್ಕೆ ಅಂದರೆ ಅಡ್ವಾಂಟೇಜಸ್ಸು ಇದೆ, ಡ್ರಾಬ್ಯಾಕ್ಸು ಇದೆ. ಅಡ್ವಾಂಟೇಜಸ್ ಏನಂದರೆ ಸೊಸೈಟಿಯವ್ರಿಗೆ ಫ್ರೀ ಬಸ್ ಕೊಟ್ಟರೆ ಈಗ ಕಾಲೇಜಿಗೆ ಹೋಗೋ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಮನೇಲಿ ಕರೆಂಟ್ ಇಲ್ಲ ಅಂದರೆ ರೂರಲ್ ಏರಿಯಾಸಲ್ಲಿ ಸ್ವಲ್ಪ ಜನಗೆ ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ವಲ್ಲ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಕರೆಂಟ್ ಬಿಲ್ ಕಟ್ಟಿದ್ರೆ ಇಷ್ಟು 200 ಯೂನಿಟ್ಸ್ ಯೂಸ್ ಮಾಡ್ಬೋದು. ಡ್ರಾಬ್ಯಾಕ್ಸ್ ಏನಂದರೆ ಎಕಾನಮಿಲಿ ಫಾಲ್ ಡೌನ್ ಆಗುತ್ತೆ. ಏನಂದರೆ ಈಗ ದುಡ್ಡು ಎಕ್ಸ್ಪೆಂಡಿಚರ್ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ರೆವೆನ್ಯೂ ಮಾಡಬೇಕಂದ್ರೆ ಅವಾಗ ಜಾಸ್ತಿ ಬೇರೆದ್ರ ಮೇಲೆಲ್ಲ ಪ್ರೈಸ್ ಇನ್ಕ್ರೀಸ್ ಮಾಡ್ತಾರೆ. ಅದರಿಂದ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಪ್ರೈಸ್ ಇನ್ಕ್ರೀಸ್ ಅಂದಾಗ ನೆನಪಾಯಿತು, ಇಲ್ಲಿ ಎಲ್ಲದಕ್ಕೂ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಹಣ್ಣು ಇರ್ಬೋದು, ಹೂ ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಬಸ್ ಚಾರ್ಜ್ ಇರ್ಬೋದು, ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್. ಅದೇ ಯೋಜನೆಗಳಿಂದಾನೇ ಇಂಟರ್ಲಿಂಕ್ ಆಗಿದೆ. ಇವಾಗ ನೋಡಿ, ಬಸ್ಗಳೆಲ್ಲ ಫ್ರೀ ಆಗಿ ಕೊಡ್ತಿದ್ದೀರಾ, 200 ಯೂನಿಟ್ ಫ್ರೀ ಆಗಿ ಕೊಡ್ತಿದ್ದೀರಾ. ಎಕನಾಮಿಕ್ ಕೆಳಗೆ ಹೋಗುತ್ತೆ ಕರ್ನಾಟಕದ್ದು. ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಎಲ್ಲ ಹೆಚ್ಚು ಮಾಡ್ತಾರೆ ಅಷ್ಟೇ. ಇನ್ನು ಆಪರೇಷನ್ ಸಿಂಧೂರ್ ನಿಮಗೆ ಗೊತ್ತಿರ್ಬೋದು. ಏನು ಹೇಳ್ತೀರಾ ಆಪರೇಷನ್ ಸಿಂಧೂರ್ ಬಗ್ಗೆ? ಆಪರೇಷನ್ ಸಿಂಧೂರ್ ವಾಸ್ ಅ ವೆರಿ ಬೋಲ್ಡ್ ಮೂವ್ ಟೇಕನ್ ಬೈ ದ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ. ಮಾಡಬೇಕಾಗಿತ್ತು. ಪಹಲ್ಗಾಮ್ ಅಟ್ಯಾಕ್ ಏನಾಗಿತ್ತು, ಇಟ್ ವಾಸ್ ಅ ಬಿಗ್ ಟ್ರಾಜಿಡಿ. ನಮ್ಮ PM ಮೋದಿ ಅವರು ಕರೆಕ್ಟಾಗಿ ಕೆಲಸ ಮಾಡಿದ್ರು ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಿ. ಇಟ್ ಬೇಸಿಕ್ಲಿ ನಮ್ಮೆಲ್ಲರ ದೇಶದ ಪ್ರಜೆಗಳ ರಿವೆಂಜ್ನ ಆಪರೇಷನ್ ಸಿಂಧೂರ್ ದ್ವಾರ ತೀರಿಸ್ಕೊಂಡ್ರು. ಇನ್ನು ರಾಹುಲ್ ಗಾಂಧಿ ವಿಷಯಕ್ಕೆ ಬಂದರೆ, ಎಲೆಕ್ಷನ್ ಕಮಿಷನ್ ಮೇಲೆ ದೂರ ಆಗ್ತಾ ಇದ್ದಾರೆ. ವೋಟಲ್ಲಿ ಏನೋ ಇದು ಮಾಡಿ ಮೋಸ ಮಾಡ್ತಿದ್ದಾರೆ, ವೋಟರ್ ID ಮೇಲೆ ಮೋಸ ಮಾಡ್ತಿದ್ದಾರೆ ಅಂತ. ಈಗ ಏನು ಗೊತ್ತಾ ಸರ್, ನೀವು ಗೆದ್ದಿಲ್ಲ ಅಂದರೆ ಬೇರೆದ್ರಲ್ಲಿ ತಪ್ಕೊಂಡಿರ್ತೀರ. ನೋಡಿ, ಮೋದಿ ಗೆದ್ದಿದ್ದು ನಮಗೆ ಗೊತ್ತು. ಮೋದಿನ ಗೆಲ್ಸಿದ ಪ್ರಜೆಗಳು, ಮೋದಿ ಅಂದರೆ ಎಷ್ಟು ಪ್ರೀತಿ ಗೊತ್ತು. ಅವರೆಲ್ಲ ವೋಟ್ ಹಾಕಿ ಮೋದಿನ ಗೆಲ್ಸಿರೋದು. ರಾಹುಲ್ ಗಾಂಧಿ ಬಂದುಬಿಟ್ಟು ವೋಟ್ ಮೆಷಿನ್ ಸರಿ ಇಲ್ಲ, ಎಲ್ಲ ವೋಟ್ ಚೋರಿ ಮಾಡೋರಂದರೆ ನಂಬಕ್ಕಾಗಲ್ಲ. ಅವೆಲ್ಲ ಸುಮ್ಮನೆ ನಿನ್ನ ಸಿಂಪತಿಗೋಸ್ಕರ ಮಾಡೋ ಇಟ್ಸ್ ಅ ಪ್ಲೇ ಅಷ್ಟೇ. ಇನ್ನು ನಿಮ್ಮ ಪ್ರಕಾರ ಒಬ್ಬ ಜನನಾಯಕ, ಒಬ್ಬ ಲೀಡರ್ ಅಂದರೆ ಯಾವ ಥರ? ಲೀಡರ್ ಅಂದರೆ ಫಸ್ಟು ಅವ್ರ ಬಗ್ಗೆ ಗೊತ್ತಾಕೋಬೇಕು, ಜನರ ಬಗ್ಗೆ ತಿಳ್ಕೋಬೇಕು. ತಪ್ಪಿದ್ರೆ ಫಸ್ಟ್ ಅವ್ರದ್ದು ತಿದ್ಕೊಂಡು ಆಮೇಲೆ ಜನರನ್ನ ತಿಳ್ಬೇಕು, ಮತ್ತೆ ಜನರ ಕಷ್ಟಗಳನ್ನ ತಿಳ್ಕೋಬೇಕು. ರೈಟ್ ಥಿಂಕಿಂಗ್ ಮಾಡ್ಬೇಕು. ಡಿಸಿಷನ್ ಯಾರು ತಗೊಬೇಕಂದ್ರೆ ಪೊಲಿಟಿಕಲಿ ಅಂದರೆ ಕಮರ್ಷಿಯಲಿ ಯೋಚನೆ ಮಾಡಬಾರ್ದು. ಯಾವ್ದು ಒಳ್ಳೇದೋ ಅವ್ನು ಮಾಡಬೇಕು. ದುಡ್ಡು ಯೋಚನೆ ಮಾಡಿದೆ ಬೇಸಿಕಲಿ ವೆಲ್ಫೇರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ರಾದರ್ ದೆನ್ ಎಕನಾಮಿಕ್ ರೀಸನ್ಸ್. ನೀವು ಒಬ್ಬರನ್ನ ರೋಲ್ ಮಾಡೆಲ್ ಆಗಿ, ಒಬ್ಬರನ್ನ ಎಕ್ಸಾಂಪಲ್ ಆಗಿ, ಇವ್ರು ಒಳ್ಳೆ ಲೀಡರ್ ಅಂತ ಎಕ್ಸಾಂಪಲ್ ಆಗಿ ಕೊಡೋದಾದ್ರೆ, ಮೋದಿ ಅವ್ರನ್ನ ಬಿಟ್ಟು ಯಾರನ್ನ ಕೊಡ್ತೀರಾ? ಮೋದಿ ಅವ್ರನ್ನ ಬಿಟ್ಟು ಅಂದರೆ ಇವ್ರ ಥರ ಇರಬೇಕಪ್ಪ ಒಬ್ಬ ಲೀಡರ್ ಅಂದರೆ ಅಂದರೆ ಇದು ಆಂಧ್ರ ಪ್ರದೇಶ್ CM ಚಂದ್ರಬಾಬು ನಾಯ್ಡು. ಅವ್ರು ಒಳ್ಳೆ CM ಅವರು. ಅಂದರೆ ಪ್ರಜೆಗಳ ಕಷ್ಟಗಳೆಲ್ಲ ತಿಳ್ಕೊಂಡು ಅಮರಾವತಿ ಕಟ್ಸ್ತವ್ರೆ. ಅದು ಫ್ಯೂಚರಲ್ಲಿ ಇಟ್ಸ್ ಸಪೋಸ್ ಟು ಬಿ ವೆರಿ ಡೆವಲಪ್ಡ್. ಆಂಧ್ರ ಪ್ರದೇಶನ ಒಂದು ಸ್ಥಾನದಲ್ಲಿ ಇತ್ತು, ಇವಾಗ ಒಂದು ಸ್ಥಾನದಲ್ಲಿ ತಂದವ್ರೆ. ಜಗನ್ಮೋಹನ್ ರೆಡ್ಡಿ ಇರೋವಾಗ ಏನು ಮಾಡಲಿಲ್ಲ ಅವ್ನು. ಇನ್ಫ್ಯಾಕ್ಟ್ ಆಂಧ್ರ ಪ್ರದೇಶನ ಕೆಳಗೋಯ್ತು ಎಕಾನಮಿ ಎಲ್ಲ. ಚಂದ್ರಬಾಬು ನಾಯ್ಡು ಬಂದು ಸ್ವಲ್ಪ ಒಂದು ಮಟ್ಟಷ್ಟಿಗೆ ಮೇಂಟೈನ್ ಮಾಡೋರು ಅದು ಡಿಗ್ನಿಟಿನ. ಪೊಲ್ಯೂಷನ್ ಅಂದಾಗ ನಂಗೆ ನೆನಪಾಯಿತು, ಗಣೇಶ ಚತುರ್ಥಿ ಕೂಡ ಬರ್ತಾ ಇದೆ. ಆವಾಗ ಮಣ್ಣಿಂದು ಗಣೇಶನ ಮೂರ್ತಿ ಮಾಡ್ತಾಯಿದ್ರು, ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡ್ತಿದ್ದಾರೆ. ಯಾವ್ದು ನಿಮಗೆ? ಮಣ್ಣಿನ ಗಣೇಶನೇ ತುಂಬ ಸೊಸೈಟಿಗೆ ಅಷ್ಟು ಪೊಲ್ಯೂಷನ್ ಕಾಸ್ ಮಾಡಲ್ಲ. ಯಾಕಂದರೆ ಅದು ಮಣ್ಣಾಗೋಗ್ಬಿಡುತ್ತೆ. ಬಟ್ ಇವಾಗ ಮಾಡೋ ಪ್ಲಾಸ್ಟರ್ ಗಣೇಶ ಎಲ್ಲ ಇಟ್ಸ್ ಹಾರ್ಮ್ಫುಲ್ ಫಾರ್ ದ ಸೊಸೈಟಿ.